ಹಲೋ ಎವ್ರಿವನ್, ವೆಲ್ಕಮ್ ಟು ಗೋ ಗ್ರೀನ್ ಸೋ ಗ್ರೀನ್. ಇವತ್ತು ನಾನು ಅವಲಕ್ಕಿಯಿಂದ ಇನ್ಸ್ಟಂಟಾಗಿ ಗೋಲಿ ಇಡ್ಲಿ ಮಾಡೋದನ್ನು ತೋರಿಸ್ದೆ. ಅದೇ ಹಿಟ್ಟಲ್ಲಿ ಇನ್ನೊಂದು ರೆಸಿಪಿನೂ ಸಹ ಮಾಡ್ಲಕ್ಕು, ಅದನ್ನು ಸಹ ತೋರಿಸ್ದೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕನೂ ನೋಡಿ. ನನ್ನ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಹೇಳಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಸೋಡಾ ಎಂಥದ್ದು ಹಾಕಾಗಿದೆ, ಮನೇಲಿಪ್ಪಂಥ ಸಾಮಾನನ್ನೇ ಉಪಯೋಗಿಸಿ ಮಾಡ್ದ ಈ ಹೆಲ್ದಿ ರೆಸಿಪಿ ನಿಗೋ ಖಂಡಿತವಾಗ್ಲೂ ಇಷ್ಟವಾಗ್ತು. ಇದು ಬರೀ ಬ್ರೇಕ್ಫಾಸ್ಟಿಗಷ್ಟೇ ಅಲ್ಲ, ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ರೂಪದಲ್ಲೂ ಸಹ ಬಳಸ್ಲಕ್ಕು. ಬೆಂದ ಇಡ್ಲಿಗಳನ್ನು ಎಣ್ಣೆಯಲ್ಲಿ ಸ್ವಲ್ಪ ಶೆಲೋ ಫ್ರೈ ಮಾಡಿ ಗರಂ ಮಸಾಲೆ ಪುಡಿ, ಖಾರ ಪುಡಿ ಎಲ್ಲ ಹಾಕಿ ಶೆಲೋ ಫ್ರೈ ಮಾಡಿಕೊಟ್ರೆ ಮಕ್ಕಳು ತುಂಬಾ ಖುಷಿಯಿಂದ ಸಾಸ್ ಅಥವಾ ಕೆಚಪ್ ಹಚ್ಕೊಂಡು ತಿಂತವೆ. ಹಾಗಾದರೆ ಈ ಈಸಿ ರೆಸಿಪಿನ ಮಾಡೋದು ಹೆಂಗೆ ನೋಡುವನ. ಕ್ಯಾಪ್ಸಿಕಮ್, ಕ್ಯಾರೆಟ್, ಹಸಿಮೆಣಸಿನಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಇಷ್ಟು ತರಕಾರಿ ನಾ ತಗೊಂಡೆ. ಈ ತರಕಾರಿ ಇಲ್ಲದೇನೂ ಹಾಗೇನೂ ಮಾಡ್ಲಕ್ಕು. ಒಂದು ಬೌಲಲ್ಲಿ 1 ಕಪ್ಪು ಅವಲಕ್ಕಿನ ಕ್ಲೀನಾಗಿ ತೊಳೆಯೋ. ನಿಂಗೋ ಯಾವುದರಲ್ಲಿ ಮಾಡ್ತೀರ ಅದೇ ಅಳತೆಯಲ್ಲಿ ಎಲ್ಲದನ್ನು ಹಾಯ್ಕೊಳ್ಳ. ನೋಡಿ, ಈಗ ಅವಲಕ್ಕಿ ತೊಳೆದಾಯ್ದು. ಇದಕ್ಕೆ ಎಲ್ಲ ತರಕಾರಿನೂ ಹಾಕ್ತಾಯಿದ್ದೆ. ಅವಲಕ್ಕಿಯಲ್ಲಿ ನೀರು ಇದ್ದದ್ದನ್ನು ಹಿಂಡು ತಕ್ಕೊಬಿಡಿ. ಆಮೇಲೆ ತರಕಾರಿನ ಹಾಕಿ, ಯಾಕೆಂದರೆ ತರಕಾರಿಲೂ ಸಹ ಸ್ವಲ್ಪ ನೀರಿನ ಅಂಶ ಇರ್ತು. ಒಂದೊಂದಾಗಿ ಎಲ್ಲ ತರಕಾರಿನೂ ಹಾಕಿ ಇದನ್ನು ಮಿಕ್ಸ್ ಮಾಡೋ. ಅದಕ್ಕಿಂತ ಮುಂಚೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಉಪ್ಪು ಹಾಕೋದ್ರಿಂದ ತರಕಾರಿಲಿಪ್ಪಂಥ ನೀರು ಬಿಟ್ಕೊತು. ಈ ರೀತಿ ಗಟ್ಟಿಯಾಗಿ ಕಿವುಚಿ ಇದನ್ನು ಕಲಿಸ್ಕೊಳ್ಳಿ. ನೋಡಿ, ಈ ರೆಸಿಪಿಗೆ ನಾನು ಎಷ್ಟೊಂದು ತರಕಾರಿ ಹಾಕಿದ್ದೆ, ಕ್ಯಾಪ್ಸಿಕಮ್ಮು, ಕ್ಯಾರೆಟು ಎಲ್ಲ. ನಿಮಗೋಗಿ ಬೇರೆ ಯಾವ್ದಾದ್ರು ತರಕಾರಿ ಇಷ್ಟ ಆದರೆ ಅದನ್ನು ಸಹ ಹಾಯ್ಕೊಂಬ್ಲಡ್ಡಿಲೆ. ನನ್ನ ಪ್ರಕಾರ ಇಷ್ಟೇ ತರಕಾರಿ ರುಚಿ ಆಗ್ತು, ಇಷ್ಟೇ ತರಕಾರಿ ಹಾಕಿದ್ರೆ. ನಾನಿಲ್ಲಿ 3/4 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೆ. ಬಟ್ ಆದರೆ 1 ಕಪ್ನಷ್ಟು ಅಕ್ಕಿ ಹಿಟ್ಟು ಹಿಡಿತು. 1 ಕಪ್ನ ಅಷ್ಟು ಅಕ್ಕಿ ಹಿಟ್ಟು ಬೇಕಾಗ್ತು, ಯಾಕೆಂದರೆ ಮೊಸರು ಸಹ ಹಾಕೋದಿದ್ದು. ಇದಕ್ಕೆ ಸ್ವಲ್ಪನೇ ನೀರು ಹಿಡಿಸ್ತು, ಯಾಕೆಂದರೆ ಕಡೆಗೆ ಮೊಸರು ಹಾಕ್ತೀವಲ್ಲಿ. ಹಾಗಾಗಿ ಒಂದು ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಳೋ, ಅಂದರೆ ಸ್ವಲ್ಪ ಹಿಟ್ಟು ಮಿಕ್ಸ್ ಆಗವಲ್ಲಿ. ಯಾವ ಕಪ್ಪಲ್ಲಿ ಅವಲಕ್ಕಿ ಮತ್ತು ಅಕ್ಕಿ ಹಿಟ್ಟನ್ನ ತಗೊಂಡ್ವೋ ಅದೇ ಕಪ್ಪಲ್ಲಿ ಮೊಸರನ್ನು ಹಾಕೋ. 1 ಕಪ್ ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಕೊಳ್ಳೋ. ಅದು ಒಂದು ಹಿಟ್ಟಿನ ಹದಕ್ಕೆ ಬರೋ, ಅಂದರೆ ತುಂಬ ಗಟ್ಟಿನೂ ಬೇಡ, ತುಂಬ ಮೆತ್ತಗೂ ಸಹ ಕಲಿಸ್ಕೊಂಬುದು ಬೇಡ, ಸರಿ ಹದ ಬರೋ. ಇದರಲ್ಲಿ ಅರ್ಧ ಭಾಗದಷ್ಟು ಹಿಟ್ಟಿನಲ್ಲಿ ಸ್ವಲ್ಪ ಈರುಳ್ಳಿ ಹೆಚ್ಚಾಕಿ ರೊಟ್ಟಿ ಮಾಡ್ಕೊಳ್ಳಕ್ಕು. ಒಂದು ಶೀಟಿಗೆ ಎಣ್ಣೆ ಸವರಿ ಆ ಎಣ್ಣೆ ಮೇಲೆ ಈ ರೊಟ್ಟಿ ಹಿಟ್ಟನ್ನು ತಟ್ಟಿ ಬಂಡಿಲಿ ಸುಟ್ರಾತು. ತುಂಬಾ ಕ್ರಿಸ್ಪಿಯಾಗಿ ತುಂಬಾ ರುಚಿಯಾಗಿ ರೊಟ್ಟಿ ಬತ್ತು. ಇನ್ನರ್ಧ ಭಾಗದಲ್ಲಿ ಗೋಲಿ ಇಡ್ಲಿನ ಮಾಡ್ಕೊಳ್ಳಕ್ಕು. ಹಾಗಾಗಿ ಈ ಒಂದೇ ಹಿಟ್ಟಿನಲ್ಲಿ 2 ಥರ ತಿಂಡಿನ ಮಾಡ್ಲಕ್ಕು. ನೋಡಿ, ಕ್ರಿಸ್ಪಿಯಾಗಿ ರೊಟ್ಟಿ ಎಷ್ಟು ಲೈಕ್ ಬಂದಿತ್ತು. ಈಗ ಗೋಲಿ ಇಡ್ಲಿ ಮಾಡೋದು ಹೇಗೆ ನೋಡುವ. ಈ ರೀತಿ ತೂತಿದ್ದದ ತಗೊಂಡು ನಿಂಗೋ ಅದರಲ್ಲೂ ಸಹ ಈ ಗೋಲಿ ಇಡ್ಲಿನ ಬೇಯಿಸ್ಕೊಳ್ಳಕ್ಕು. ಬೇಯಿಸೋಕ್ಕಿಂತ ಮುಂಚೆ ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕೋ, ಯಾಕೆಂದರೆ ಇದು ಒಂದಕ್ಕೊಂದು ಅಂಟುಲಾಗ. ಅದಕ್ಕೋಸ್ಕರ ರೊಟ್ಟಿ ತಟ್ಟಕ್ಕೆ ರೊಟ್ಟಿ ಶೀಟಿಗೆ ತುಪ್ಪ ಅಥವಾ ಎಣ್ಣೆ ಸವರ್ಬಿಟ್ಟು ನಾವು ರೊಟ್ಟಿ ಮಾಡ್ತೋ. ಆದರೆ ಇಡ್ಲಿಗೆ ಸ್ವಲ್ಪ ಇಡ್ಲಿ ಮಾಡ್ತಿದ್ವಲ್ಲಿ, ಸೊ ಇದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕಿಬಿಟ್ಟು ಈ ರೀತಿಯಾಗಿ ಉಂಡೆ ಮಾಡಿ ಅದನ್ನು ಸ್ಟೀಮಲ್ಲಿ ಬೇಯಿಸ್ಕೊಳ್ಳೋ. ಒಂದೊಂದಾಗಿ ಉಂಡೆ ಮಾಡಿ ಈ ರೀತಿಯಾಗಿ ಇಟ್ಕೊಳ್ಳಿ. ಅವಲಕ್ಕಿಲಿ ತುಂಬಾ ಕಬ್ಬಿಣದ ಅಂಶ ಇರ್ತು. ಅದ್ರ ಜೊತೆಗೆ ತರಕಾರಿನೂ ಹಾಕೋದ್ರಿಂದ ಮಕ್ಕಳ ಟಿಫನ್ ಬಾಕ್ಸಿಗೂ ಕೂಡ ಇದು ತುಂಬಾ ಲೈಕ್ ಆಗ್ತು. ದೊಡ್ಡವರು ಕೂಡ ಇದನ್ನು ಟಿಫನ್ ಬಾಕ್ಸಿಗೆ ತಗೊಂಡು ಹೋಗ್ಲಕ್ಕು. ಹಾಗಾಗಿ ಇದು ಒಂದು ಒಳ್ಳೆ ರೆಸಿಪಿ ಹೇಳಕ್ಕು. ನೋಡಿ, ಎಲ್ಲದನ್ನು ಸಹ ಉಂಡೆ ಕಟ್ಟಿಟ್ಟಿದ್ದೆ. ಎಣ್ಣೆ ಅಥವಾ ತುಪ್ಪ ಹಾಕಲೇಬೇಕು, ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಕೊಬಿಡ್ತು. ನಾನು ಇದರಲ್ಲೆಲ್ಲ ಒಂದು ಜೋಡಿಸ್ಕೊಂಡೆ ಬಾಳೆ ಎಲೆ ಮೇಲೆ. ಆಮೇಲೆ ಒಂದು ಬಾಣಲೆಯಲ್ಲಿ ನೀರು ಹಾಕಿ ಇಡ್ಲಿ ಇಡೋ ಹೇಳಿ ನೋಡಿದೆ, ಆದರೆ ಲಿಡ್ ಇದಕ್ಕೆ ಸರಿಯಾಗಿ ಮ್ಯಾಚ್ ಆಗ್ತಾ ಇದ್ದಿತ್ತಿಲ್ಲ. ಅದಕ್ಕೆ ನಾನು ನನ್ನ ಹತ್ರ ಈ ರೀತಿ ಇಡ್ಲಿ ಅಥವಾ ಕಡುಬು ಬೇಯಿಸುವಂಥ ಚಿಕ್ಕ ಅಂಬ್ರೆಲ್ಲ ಇದ್ದು ತೂತಿದ್ದದ್ದು. ಇದು ಸಹ ಈ ರೀತಿ ಕಡುಬೆಲ್ಲ ಮಾಡಿದಾಗ ಬೇಯಿಸಲಿಕ್ಕೆ ತುಂಬಾ ಲೈಕ್ ಆಗ್ತು. ನೋಡಿ, ಈ ರೀತಿ ನಾನು ಸೆಟ್ ಮಾಡಿ ಇಟ್ಕೊಂಡೆ. ಕಡೆಗೆ ಇದನ್ನ 15 ನಿಮಿಷ ಇಡ್ಲಿ ಬೇಯಿಸಿದ್ರಾತು. ಇಡ್ಲಿ ಬೇಯಿಸಿದಂಗೆಯ ನಿಂಗಳ ಹತ್ರ ಇಡ್ಲಿ ಪಾತ್ರೆ ಇದ್ದರೆ ಇಡ್ಲಿ ಪಾತ್ರೆಯಲ್ಲೂ ಸಹ ಇದನ್ನು ನೀವು ಮಾಡ್ಕೊಳ್ಳಕ್ಕು. ನಾನು ಯಾವಾಗಲೂ ಸುಮಾರು ಇದನ್ನು ಮಾಡ್ತಾನೆ ಇರ್ತೆ.
ನೋಡಿ ಈಗ ಚೆನ್ನಾಗಿ ಬೆಂದು 15 ನಿಮಿಷ ಆದಮೇಲೆ ಈಗ ಇದ್ರ ಜೊತೆಗೆ ನಿಗೋಕ್ಕೆ ಇಷ್ಟವಾದ ಚಟ್ನಿನ ಮಾಡಿಕೊಡ್ಬೇಕು. ನನ್ನ ಚಾನಲಲ್ಲಿ ಕದಂಬ ಚಟ್ನಿ, ಟೊಮೆಟೊ ಚಟ್ನಿ, ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ ಚಟ್ನಿ, ನೀರು ಚಟ್ನಿ, ಹೋಟೆಲ್ ಸ್ಟೈಲ್ ಚಟ್ನಿ, ಎಷ್ಟೊಂದು ಚಟ್ನಿದ್ದು ಅದನ್ನು ನೀವು ಮಾಡ್ಕೊಳ್ಳಿ. ನೋಡಿ ನಾನು ಲಾಸ್ಟ್ ಟೈಮ್ ಮಾಡಿದಾಗ ಈ ರೀತಿ ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಬೇಯಿಸ್ಕೊಂಡಿದ್ದೆ. ಯಾವುದ್ರಲ್ಲಿ ಸಹ ನೀವು ಬೇಯಿಸ್ಕೊಳ್ಳಕ್ಕು ತುಂಬಾ ರುಚಿಯಾಗಿ ಬಂತು, ಸಾಫ್ಟಾಗಿ. ಇವತ್ತು ನಾನು ಬಾಳೆ ಎಲೆಯಲ್ಲಿ ಇದನ್ನು ಬಡಿಸ್ತಾ ಇದ್ದೆ. ನೋಡಿ, ಬಾಳೆ ಎಲೆಯಲ್ಲಿ ಈ ಚಟ್ನಿ ಹಾಕ್ಕೊಟ್ರತು ತುಂಬಾ ರುಚಿ ಆಗ್ತು. ನೀವು ಮನೇಲಿ ಒಂದು ಸತಿ ಮಾಡಿ ನನಗೆ ಹೇಳಿ ಖಂಡಿತ. ಇಷ್ಟ ಆದರೆ ನೀವು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನಾನು ಇನ್ನೊಂದು ಇದೇ ರೀತಿ ಹೊಸ ಹೊಸ ರೆಸಿಪಿಯೊಂದಿಗೆ ಬರುತ್ತೆ. ಅಲ್ಲಿ ತನಕ ನಿಗೋಕ್ಕೆ ಎಲ್ಲರಿಗೂ ಬಾಯ್. ಥ್ಯಾಂಕ್ ಯು.